ನಮ್ಮ ಅಮ್ಮ ಮಿನ್ನು ಅಂತೆ. ಹ್ಯಾಪಿ ಬರ್ತ್ಡೇ. ಇಷ್ಟ ತಂದಿದ್ ಮೀನದು ನೋಡಿ. ಇಲ್ಲೆಲ್ಲ ಪಕ್ಕ ಫುಲ್ ಪಕ್ಷಿಗಳೆಲ್ಲ ಅವೆ. ನಮ್ದು 2 ಮನೆ ಚೇಂಜ್ ಮಾಡ್ಬಿಟ್ವಿ ನಾವು. 3 ಮನೇಲೂ ಇದು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಇವತ್ತು ನಾನು ನಮ್ಮ ಮಗು ಹುಟ್ಟಿ 1 ತಿಂಗಳಾಗಿದೆ, ಕಂಪ್ಲೀಟ್ ಆಗಿದೆ. ಏನಾದ್ರು ಸ್ಪೆಷಲ್ ಇವತ್ತೇನ್ ಸ್ಪೆಷಲ್ ಅಂದ್ರೆ ಚಿಕನ್ ವಿಂಗ್ಸು ಮತ್ತೆ ಲಾಲಿಪಾಪ್ ತಂದ ನಮ್ಮ ತಮ್ಮ. ಲಾಲಿಪಾಪ್ ಈ ಕಡೆ ನೋಡೋದು ಲೇಕ್ ಪಾಂಪ್ಲೆಟ್. ನೋಡಿ ನಮ್ಮ ಮನೇಲಿ ಎಷ್ಟು ಟ್ಯಾಲೆಂಟೆಡ್, ಯಾವ ನೀರು ತುಂಬಿಸೋಲ್ಲ, ಅಷ್ಟು ಸೋಂಬೇರಿ. ಡೈರೆಕ್ಟ್ ಆಗಿ ಪೈಪ್ ಬಿಟ್ಟಿದೀವಿ ನಾವು. ಇವಾಗ ನಡೀತೈತೆ ಅದು. ಇದು ಬಂದ್ಬಿಟ್ಟು ಟಾಪ್ ಫಿಲ್ಟರ್ ಐಟಮ್. ಇದಕ್ಕಿನ್ನೂ ಕಾಟನ್ ಬೆಡ್ ಬರ್ಬೇಕು. ಅದ್ ಬಂದಾದ್ಮೇಲೆ ಅದು ಸೆಟಪ್ ಆದ್ಮೇಲೆ ಸ್ಟೋನ್ಸ್ ನೋಡಿ, ಇದು ಸ್ಟೋನ್ಸ್ ಇದೆಲ್ಲ ಕ್ಲೀನ್ ಮಾಡಾಯ್ತು. ಇದು ಅಕ್ವೇರಿಯಂ ಒಳಗೆ ಹಾಕ್ತಿವಿ. ಇವಾಗ ನೀರು ತುಂಬಾಗಿದೆ ನೋಡಿ. ಮೋಟರ್ ಹೆಂಗ್ ಬಿದೋಗ್ಬಿಡೈತೆ. ಮೋಟರ್ ಕ್ಲೀನ್ ಮಾಡಿ ಸೆಟಪ್ ಮಾಡೋಣ ಬನ್ನಿ. ಟ್ಯಾಂಕ್ ಫುಲ್ ನೀರು ತುಂಬಿಸಾಯ್ತು. ಅದಕ್ಕೆ ಏನೋ ಒಂದು ಬ್ಯಾಗ್ ಬೇಕಾದ್ರೆ ಹೋಗಿ ಅಕ್ವೇರಿಯಂ ಅಲ್ಲಿ ನೋಡೋಣ ಅದೇನ್ ಸಿಗುತ್ತಾ ಅಂತ ಬನ್ನಿ. ಅಕ್ವೇರಿಯಂ ಬಂದಿದ್ವಿ. ಇಲ್ಲಿಂದ ಎಲ್ಲ ಮೆಟೀರಿಯಲ್ ಅದೇನೋ ತಗೊಂಡಿದ್ವಿ. ಮನೆಗೆ ಹೋಗಿ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಪಕ್ಕ ಫುಲ್ ಪಕ್ಷಿಗಳೆಲ್ಲ ಅವೆ. ಒಳಗೆ ತೋರಿಸಿಲ್ಲ, ಯಾಕಂದ್ರೆ ಅವ್ರಿಗೆ ಒಳಗೆ ಬೇಡ ಅಂತ ಹೇಳೋದವ್ರು. ಅದಕ್ಕೆ ನಾನು ವಿಡಿಯೋ ಬಿಡಲಿಲ್ಲ. ನೋಡಿ ಮನೆಗೆ ಹೋಗೆಲ್ಲ ಸೆಟಪ್ ಮಾಡಿ ನೋಡಿ. ಇವಾಗ ಅಲ್ಲಿ ಅಕ್ವೇರಿಯಂಗೆ ಹೋಗಿದ್ವಲ್ಲ ನಾವು. ಅಕ್ವೇರಿಯಂ ಅಂಗಡಿಯಿಂದ ಏನೇನು ತಂದ್ವಿ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ನಾನು. ಇವಾಗ ನೆಕ್ಸ್ಟ್ ಇದೆಲ್ಲ ಫಿಲ್ಟರ್ ಮೀಡಿಯಾ. ಇದೆಲ್ಲ ನನಗೂ ಗೊತ್ತಿಲ್ಲ. ನಾನು ಮೊದಲನೇ ಸಲ ನೋಡಿದೆ. ಬಾಲ್ ನೋಡಿ ಹೆಂಗಿದೆ ಇದು. ಇವಾಗ ಲೈಟ್ ತಂದಿದ್ದೀನಿ. ಒಂದು ಲೈಟ್ ತೋರಿಸ್ತೀನಿ. ಇದು ಲೈಟು, ಇದು ಸ್ಪಾಂಜು, ಮತ್ತೇನೇನು ತಂದಿದ್ದು. ಓಕೆ, ನೆಕ್ಸ್ಟ್ ಅದು ವಾಲ್ ಪೇಪರ್ ತಂದಿದ್ದು. ವಾಲ್ ಪೇಪರ್ ಹೇಗಿದೆ ಅದು ತೋರಿಸ್ತೀನಿ. ಇದು ವಾಲ್ ಪೇಪರ್ ತಂದಿದ್ದು. हैप्पी बर्थडे। अबे पकड़ क्लीन से। जय बजरंगबली की गाय की जय। रूल दिखाना चाहिए, रूल बराबर रखना। थोड़े चल दे जब मारता हूँ ऊपर तरफ से नहीं देख रहा ऊपर क्या भी रखना ऑलरेडी प्लान कर रहेगा ना, तो मालूम नहीं होता। अच्छे देख बैठ का जगह पापो ಫ್ರೆಂಡ್ಸ್, ಹೇಗಿದೆ ನಮ್ಮ ಮೇನ್ ಸೆಟಪ್. ನಮ್ಮ ಮನೆಗೆ ನಾವು ಇವತ್ತು ಮಾಡ್ತಿರೋದು ಇಂಗ್ಲಿಷ್ ಬ್ರೇಕ್ಫಾಸ್ಟ್. ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಇಸ್ ಈಕ್ವಲ್ ಟು ಆಮ್ಲೆಟ್ ಬ್ರೆಡ್. ಯಾವ್ದಾದ್ರು ಒಂದು 2 ತಿಂಗಳು 3 ತಿಂಗಳು ನಮ್ಮ ಮನೆಗೆ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಇರ್ತದೆ. ಗೊತ್ತಿಲ್ಲ.
ನಮಸ್ಕಾರ ನಾನ್ ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇದು ಜಸ್ಟ್ ವಿಡಿಯೋ ಅಲ್ಲ, ಇದು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗೋ ತನಕ ವಿಡಿಯೋ ಮಾಡ್ತಾನೆ ಇರೋದು ಚಾಲೆಂಜ್ ಇದೆ. ಇವತ್ತು ನಾನು ಬೆಳಗ್ಗೆ ನೋಡಿರ್ಬೇಕು, ನೀವು ಆಗ್ಲೇ ಸ್ಟಾರ್ಟ್ ಮಾಡಿರೋ ವಿಡಿಯೋ ಅಕ್ವೇರಿಯಂ ಫುಲ್ ಸೆಟಪ್ ಆಗಿರೋದು. ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ ನಮ್ಮ ಅಕ್ವೇರಿಯಂ ಹೇಗೆ ಸೆಟಪ್ ಆಗಿದೆ ಅಂತ. ನೋಡಿ, ಮಸ್ತಾಗಿ ಬಂದಿದೆ ಅನ್ಕೊಂತೀನಿ. ನಮ್ಮನೇಲಿ ಇರೋದು ಒಂದೇ ಮೀನು, ಆ ಒಂದು ಮೀನ್ಗೆ ಇಷ್ಟೊಂದು ಬೆಳಗಿಂದ ವಾದಂತ ಆಗಿರೋದು. ನೋಡಿ, ಈ ಮೀನ್ ಹೆಸರು ನಾವ್ ಇಟ್ಟಿರೋದು ನಮ್ಮ ಅಮ್ಮ ಮಿನ್ನು ಅಂತೆ. ಮಿನ್ನುಗೆ ಹೊಸ ಮನೆ ಮಸ್ತಾಗಿದೆ ಅನ್ಸುತ್ತೆ. ನೀವು ತಿಳಿಸಿ ಕಮೆಂಟ್ ಅಲ್ಲಿ ಹೇಗಿದೆ ನಮ್ಮ ಮನೆಯಲ್ಲಿ ಹೊಸ ಅಕ್ವೇರಿಯಂ ಸೆಟಪ್. ಮಸ್ತಾಗಿದೆ ಅನ್ಕೊಂತೀನಿ. ನೀವು ನಿಮ್ಮ ಮನೇಲಿ ಇದೆ ಯಾವ್ದಾದ್ರು ಮೀನ್ ಸಾಕಿದ್ರೆ ನೀವು ಯಾವ್ದಾದ್ರು ಸೆಟಪ್ ಮಾಡಿದೀರಾ ನನಗೆ DM ಮಾಡಿ. ನನಗೆ ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡ್ಬೋದು, ಇಲ್ಲ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೀವು ಮನೇಲಿ ಮೀನ್ ಸಾಕಿದೀರಾ, ಅದೊಂದು ಖುಷಿ, ಅದೊಂದು ಸೆಲೆಬ್ರೇಷನ್. ನಮ್ಮ ಮನೇಲಂತೂ ತುಂಬಾ ಇಷ್ಟಪಡ್ತಾರೆ ಆ ಮೀನ್ಗೆ. ಅಮ್ಮಮ್ಮ ಅಂದ್ರೆ ಸುಮಾರು ಒಂದು 8 ರಿಂದ 7 ವರ್ಷದಿಂದ ನಮ್ಮ ಮನೇಲಿ ಇದೆ. ಅದು ಚಿಕ್ಕ ಮೀನ್ ಇಷ್ಟೇ ತಂದಿದ್ ಮೀನ್, ಅದು ತುಂಬಾ ದೊಡ್ಡದಾಗಿದೆ. ನಾನೇ ತಂದಿದ್ದೆ. ಇದ್ರ ಜೊತೆ ಬೇರೆ ಬೇರೆ ಮೀನ್ ತಂದಿದ್ವಿ, ಅದು ಯಾವ್ದು ಉಳ್ಕೊಳ್ಳಿಲ್ಲ. ಅದಕ್ಕೆ ಒಂದು ಜೀವ ಇರ್ಲಿಲ್ಲ, ಹೋಗ್ಬಿಡ್ತು, ಸತ್ತೋಗ್ಬಿಡ್ತು ಎಷ್ಟೊಂದು ಮೀನ್ಗಳು. ಆದ್ರೆ ಈ ಮೀನ್ ಮಾತ್ರ ಉಳ್ಕೊಂಡೈತೆ, ಮಸ್ತಾಗಿ ಕಡಕ್ಕಾಗಿ ಆಟ ಆಡ್ತಿದೆ ನಮ್ ಜೊತೆ ಈ ಬಂದೈತೆ. ಅಷ್ಟು ನಮ್ದು 3 ಮನೆ ಚೇಂಜ್ ಮಾಡ್ಬಿಟ್ವಿ ನಾವು. 3 ಮನೇಲೂ ಇದು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಅದು ಹಳೆ ಅಕ್ವೇರಿಯಂ. ನಿಮ್ಗೆ ಯಾವ್ದಾದ್ರು ಬೇಕು ಅಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನಿಮ್ಗೆ ಕೊಡ್ತೀನಿ. ಅಕ್ವೇರಿಯಂ ಫುಲ್ ಸೆಟಪ್ ಐತೆ, ಮೋಟರ್ ಐತೆ, ಅಕ್ವೇರಿಯಂ ಐತೆ, ಮತ್ತೆ ಸ್ಟ್ಯಾಂಡ್ ಐತೆ, ಎಲ್ಲ ಐತೆ. ಕಮೆಂಟ್ ಅಲ್ಲಿ ತಿಳಿಸಿಲ್ಲ, DM ಮಾಡಿ. ನನಗೆ ಯಾರು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಎಲ್ಲದಲ್ಲೂ ಮಾಡಿದ್ರೆ DM ಮಾಡಿ. ನಾನು ಯಾರನ್ನಾರು ಚೂಸ್ ಮಾಡ್ಬಿಟ್ಟು ಕೊಡ್ತೀನಿ ನಮ್ಮ ಅಕ್ವೇರಿಯಂ ಹಳೇದು. ಅದು ಚೆನ್ನಾಗಿದೆ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಮನೆ ಮೀನ್ಗೆ ಅದು ಜಾಗ ಸಾಕ್ತಿದೆ, ಅದಕ್ಕೆ ಕೊಟ್ಟಿರೋದಷ್ಟೇ. ಅದು ತೆಗ್ದಿರೋದು ಅದೇನು ಆಗಿಲ್ಲ, ಚೆನ್ನಾಗಿದೆ, ಮಸ್ತಾಗಿದೆ. ಬನ್ನಿ, ಇವಾಗ ನಾನು ಹೋಗ್ತಾ ಇದ್ದೀನಿ ಇಲ್ಲಿಂದ ಸಿಟಿಗೆ. ಹೋಗೋಣ ನಮ್ಮ ವೈಫ್ ಮನೆಗೆ. ನೆನ್ನೆ ಹೋಗಿತ್ತವನೇ, ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಮಗು ಹುಟ್ಟಿ 1 ತಿಂಗಳಾಗಿದೆ, ಕಂಪ್ಲೀಟ್ ಆಗಿದೆ. ಇವತ್ತು ಹೋಗ್ಬಿಟ್ಟು ಏನಾದ್ರು ತಗೊಂಡೋಗೋಣ ಮಗುಗೆ. ಬನ್ನಿ ಹೋಗೋಣ. ತಿನ್ನಕಂತೂ ಮಗುಗೆ ಏನು ಇಲ್ಲ, ತಾಯಿಗೆ ತಗೊಂಡೋಗಿ ಖುಷಿ ಪಡ್ಸೋಣ. ಫ್ರೆಂಡ್ಸ್, ನಡೀರಿ ಹೋಗೋಣ ನಮ್ಮ ಪೇಟೆಗೆ. ಹಳ್ಳಿಯಿಂದ ಜಸ್ಟ್ ಹೈವೇನ ಮುಗಿಸ್ಕೊಂಡು ಇಲ್ಲಿ ನಮ್ಮ ವೈಫ್ ಮನೆ ರೀಚ್ ಆಗಿದ್ದೀನಿ. ಇವತ್ತು 11ನೇ ತಾರೀಕು, ನಮ್ಮ ಮಗು ಹುಟ್ಟಿ 1 ತಿಂಗಳು. ಅದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಚಿಕ್ಕ ಕಪ್ ಕೇಕ್ ಅಲ್ಲಿ ಕಟ್ ಮಾಡೋಣ ಅಂತ ಎತ್ಕೊಂಡ್ ಬಂದಿದ್ದೀನಿ. ನೋಡೋಣ ಏನಾಗುತ್ತೆ ಇವತ್ತು ಅಂತ. ವಿಡಿಯೋ ಫುಲ್ ನೋಡಿ. ನಾನು ಇಲ್ಲಿ ವಿಡಿಯೋ ಜಾಸ್ತಿ ಮಾಡಲ್ಲ, ಇಲ್ಲಿಂದ ಮನೆಗೆ ಹೋಗ್ಬೇಕಾಗ್ತಿಲ್ಲ, ಮಾತಾಡೋಣ. ನಮ್ಮ ವೈಫ್ ಮನೆ ಬಿಟ್ಟಿದ್ದೀನಿ, ಇಲ್ಲಿಂದ ನೆಲಮಂಗಲ ಹೋಗ್ತಾ ಇದ್ದೀವಿ. ಮುಗಿತೀನಿ ಕೆಲಸ. ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಮಗು ಆಟ ಆಡ್ಕೊಂಡಿದ್ದೆ. ಒಂದು ಇನ್ಸಿಡೆಂಟ್ ಆಗೋಯ್ತು ಮನೆಯದು. ನಡಿ ಗುರು ಏನ್ ಜಾಮ್ ಗುರು, ಬರ್ಬೇಕಾದ್ರೆ ಸೈಕ್ ಆಗೋಯ್ತು, ಫುಲ್ಲು ಜಾಮು. ಬಂದು ರೀಚ್ ಆಗೋಷ್ಟರಲ್ಲಿ 9:30 ಬಂದೆ. ಇವಾಗ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಜಸ್ಟ್ ಇವಾಗ ಬಂದೆ. ಗಾಡಿ ಒಳಗೆ ನಿಲ್ಸಿ ಫ್ರೆಶ್ ಅಪ್ ಆಗೋಣ. ನಮ್ಮ ಮನೆಗೆ ಅದಕ್ಕೂ ಮುಂಚೆ ಏನು ಫೋನ್ ಮಾಡಿದ್ರು, ಇವತ್ತು ಸ್ಪೆಷಲ್ ಫುಡ್. ಇವತ್ತು ಸಂಡೇ ಅಲ್ಲ. ಇಲ್ಲಿ ಕಿಚನ್ಗೆ ಬಂದೆ. ನಮ್ಮ ಅಮ್ಮ ಏನ್ ಮಾಡ್ತಿದ್ರು ಅಂದ್ರೆ ನೋಡಿ, ಬಂದ್ರೆ ನಮ್ಮ ಮನೆಗೆ ಫುಲ್ ಆಸ್ ನಾರ್ಮಲ್ ಆಸ್ ಸಂಡೇ ಫುಲ್ ನಾನ್ ವೆಜ್. ಇವತ್ತು ಸ್ಪೆಷಲ್ ಏನಂದ್ರೆ ಮೀನು. ಎಲ್ಲ ಸಂಡೇ ಮಾಡೇ ಮಾಡ್ತಾರೆ, ಅದ್ರಲ್ಲಿ ತೊಂದರೆ ಇಲ್ಲ. ಯಾವಾಗಲೂ ರೆಗ್ಯುಲರ್ ಮಾಡ್ತಾರೆ. ಏನಾದ್ರು ಸ್ಪೆಷಲ್. ಇವತ್ತೇನ್ ಸ್ಪೆಷಲ್ ಅಂದ್ರೆ ಚಿಕನ್ ವಿಂಗ್ಸು ಮತ್ತೆ ಲಾಲಿಪಾಪ್ ತಂದ ನಮ್ಮ ತಮ್ಮ. ಲಾಲಿಪಾಪ್ ಈ ಕಡೆ ನೋಡೋದು ಲೇಕ್ ಪಾಂಪ್ಲೆಟ್ ಅಂದ್ರೆ ಅದೇ ಕನ್ನಡದಲ್ಲಿ ಏನಂತ, ಕನ್ನಡದಲ್ಲಿ ನಾರ್ಮಲ್ ಆಗಿ ಜನರಲ್ ಲೋಕಲ್ ಅಲ್ಲಿ ಇದು ರೂಪ್ಚಂದು. ಸಿಂಗಲ್ ಮುಳ್ಳಿರ್ತದೆ ರೂಪ್ಚಂದು, ಆ ತರ ಇದೆ ಪೀಸ್ಗಳು. ಒಳ್ಳೊಳ್ಳೆ ಸ್ಲೈಸ್ ಅವೆ. ಫ್ರೆಶ್ ಅಪ್ ಆಗ್ಬಿಟ್ಟು ಮಸ್ತಾಗಿ ಬ್ಯಾಟಿಂಗ್ ಮಾಡಿ ಇವತ್ತು ಮಲ್ಗನ ಬೇಗ. ಫ್ರೆಂಡ್ಸ್, ಇವಾಗ ಜಸ್ಟ್ ಊಟ ಗೀಟ ಮಾಡ್ಕೊಂಡ್ ಬಂದಿದ್ದು. ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡ್ಕೊಂಡು ಮೀನಂತೂ ಫುಲ್ಲು ಬ್ಯಾಟಿಂಗ್ ಮಾಡಿ ಮಸ್ತಾಗಿ ತಿಂದು ಇವಾಗ ರೆಸ್ಟ್ ಮಾಡೋಣ ಅಂತ ಬಂದೆ. ನಿದ್ದೆ ಮಾಡೋಣ. ತುಂಬಾ ಬೆಳಗಿಂದ ಅಲ್ಲಿದ್ನಲ್ಲ, ಟ್ರಾವೆಲ್ ಮಾಡಿರೋದು ಅಂತ ಸ್ಟ್ರೈನ್ ಆಗ್ತಿದೆ. ಬಟ್ ಸ್ಟಿಲ್ ನಾನ್ ಹೇಳೋದು ಒಂದೇ, ಇವಾಗ ವಿಡಿಯೋ ಎಂಡ್ ಮಾಡೋಣ. ನಾನ್ ಹೇಳೋದು ಒಂದೇ, ಹ್ಯಾವ್ ಅ ಗ್ರೇಟ್ ಡೇ, ಡೂ ವಾಟ್ ಯು ವಾಂಟ್ ಟು ಡೂ ಇಟ್ ಅಷ್ಟೇ. ಸಿಂಪಲ್ ಮಾಡೋದು, ಮಸ್ತಾಗಿದ್ರೆ ಜಾಲಿಯಾಗಿರೋಣ. ಹ್ಯಾವ್ ಅ ಗ್ರೇಟ್ ಡೇ, ಸಿ ಯು ಇನ್ ಅನದರ್ ವಿಡಿಯೋ.